ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನಿಮ್ಮ ಪ್ರೀತಿ ಚಾನಲಾದ ಜೈ ಜವಾನ್ ಜೈ ಕಿಸಾನಿಂದ ಮತ್ತೊಂದು ಟಾಟಾ ಎಸಿ ಮಾರಾಟಕ್ಕೆ ತಂದಿದ್ದು ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲಿಗೆ ಹೊಸದಾಗಿ ಭೇಟಿ ಕೊಟ್ಟಿದ್ರೆ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಮೇಲೆ ಆಲ್ ಅಂತ ಇರುತ್ತೆ, ಆಲ್ ಟಚ್ ಮಾಡಿದರೆ ಪ್ರತಿಯೊಂದು ನೋಟಿಫಿಕೇಶನ್ ಮೂಲಕ ವಿಡಿಯೋಗಳು ನಿಮಗೆ ಬಂದು ಮುಂಚಿತವಾಗಿ ತಲುಪುತ್ತವೆ. ಅವು ವಿಡಿಯೋಗಳು ನೋಡಿಬಿಟ್ಟು ಗಾಡಿಗಳನ್ನು ತೊಗೋಬೋದು. ಓಕೆ ಫ್ರೆಂಡ್ಸ್, ಇಲ್ಲಿ ನೇರವಾಗಿ ಗ್ರಾಹಕರಿಗೆ ಸಿಗುವ ಗ್ರಾಹಕರಿಂದ ಗ್ರಾಹಕರಿಗೆ ಸಿಗುವ ಗಾಡಿಗಳು ಮಾರಾಟಕ್ಕೆ ಸಿಗ್ತಾವೆ. ತಪ್ಪದೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತ ಹೇಳ್ತಾ ಈ ಗಾಡಿ ಬಗ್ಗೆ ಸಂಪೂರ್ಣದ ಮಾಹಿತಿ ನಮ್ಮ ಓನರ್ ವಯಸ್ಸಲ್ಲಿ ಒಂದ್ಸಲ ಕೇಳಿಸ್ಕೊಂಡ್ಬಿಡೋಣ. ಗಾಡಿ ಬಿಟ್ಟಲ್ಲ ಸರ್, ಟಾಟಾ ಎಸಿ ಯಾವ ಮಾಡಲ್ಲ ಸರ್ ಇದು? ಅದ 11ನೇ ತಿಂಗಳು ರೀ, 2023 ರೀ. 2023 ಗಾಡಿ. ಲೋನ್ ಕಂಟಿನ್ಯೂ ಚಲ್ತಿ ಐತೇನ್ರಿ? ಲೋನ್ ಗೀನ್ ಏನಿಲ್ಲ ರೀ, 2 ಕ್ಯಾಶ್ ಕೊಟ್ಟು ತೊಗೊಂಡಿವಿ ರೀ. ಹೌದೇನು ಸರ್? ಹಾಂ. ಗಾಡಿ ಒಳಗೆ ಏನ್ರಿ ಕಂಡೀಷನ್ ಎಲ್ಲರ ಆಕ್ಸಿಡೆಂಟ್ ಏನಾರ ಆಗೈತೇನ್ರಿ? ಏನಿಲ್ಲ ರೀ. ಏನಿಲ್ಲ ಅಲ್ಲ ಸರ್. ಗಾಡಿ ರನ್ನಿಂಗ್ ಆಗಿದ್ರಿ? ಗಾಡಿ ಒಂದು 12,000 ಕಿಲೋಮೀಟ್ರ್ ಆಗೈತೆ ರೀ. 12,000 ಕಿಲೋಮೀಟ್ರ್ ಆಗಿದೆ. ಓಕೆ ಸರ್. ಟೈರ್ ಎಷ್ಟು ಪರ್ಸೆಂಟೇಜ್ ಇದಾವೆ ರೀ? ಟೈರ್ ಅದಾವೆ 80% ಅದಾವೆ ರೀ ಎಲ್ಲ. 80 ಅದಾನ್ರಿ. ಓಕೆ ಸರ್. ಒಳ್ಳೆ ಬಾಡಿ ಗಿಡಿ ಎಲ್ಲ ಚಲೋ ಐತಲ್ರಿ? ಎಲ್ಲಿ ಏನರ ಟಚ್ ಆಗಿ ಎಲ್ಲ ಕ್ರ್ಯಾಕ್ ಏನರ ಮಾಡಿದ್ರೆ? ಏನಿಲ್ಲ ಸರ್, ನಮ್ದು ಮನೆ ಯೂಸಿಗೆ ಅಂತ ತೊಗೊಂಡಿವಿ ರೀ. ಹಾಂ ಸರ್. ಸ್ವಲ್ಪ ಸೌಂಡ್ ಸಿಸ್ಟಮ್ ಅದಾವೆ ಅಷ್ಟೇ. 700-800 kg ಹಾಕೊಂಡು ಓಡಾಡಿದ ಗಾಡಿ ಇದಾವೆ. ಹಾಂ ಸರ್. ಹಾಂ. ಓಕೆ ಸರ್. ಗಾಡಿ ಒಳಗೆ ಟಾಟಾ ಎಸ್ ಒಳಗೆ ಗಾಡಿ ಇದ್ರಾಗ ಬೇರೆ ಯಾವ್ದು ಬರ್ತಾವಲ್ಲ, ಇದು ಯಾವ ಗಾಡಿ ಅಂತ ನೀವು ಇದು? ಪೆಟ್ರೋಲ್ ರೀ ಇದು. ಹೌದೇನು ಸರ್? ಹಾಂ. ಓಕೆ ಸರ್. ಓನರ್ಶಿಪ್ ರೀ ನೀವು ಫಸ್ಟ್ ಓನರ್? ಇಲ್ಲ ರೀ, ಸೆಕೆಂಡ್ ಒಂದು ಮನ್ಯಾಗ ಅಣ್ಣದಿಂತ್ರ ತಮಗೆ ಬಿಟ್ಕೊಟ್ಟಿದ್ರಿ ಗಾಡಿ. ಓಕೆ. ಸ್ವಂತ ಅಣ್ಣವ್ರಂತ ತಮ್ಮ ಬಿಟ್ಟು ಕೊಟ್ಟರೆ? ಹಾಂ. ಓಕೆ ಸರ್. ಗಾಡಿ ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಅದಾವನ್ರಿ? ಹಾಂ, ಇದು ಇನ್ಸೂರೆನ್ಸ್ ಒಂದು ಲ್ಯಾಪ್ಸ್ ಐತ್ರಿ. ಹಾಂ ಸರ್. ಇನ್ಸೂರೆನ್ಸ್ ಕಟ್ಕೋಬೇಕ್ರಿ, ತಗೊಳ್ಳೋರು ಕಟ್ಕೊಳ್ಳೋದು. ಇನ್ಶೂರೆನ್ಸ್ ತೊಗೊಳೋರು ಕೂಡ. ಓಕೆ ಸರ್. ಒಳ್ಳೆ ಗಾಡಿ ಲೊಕೇಶನ್ ರೀ? ಸರ್ ನಮ್ದು ರಾಮದುರ್ಗ ತಾಲೂಕು, ಬೆಳಗಾವಿ ಡಿಸ್ಟಿಕ್ ರೀ. ಹ್ಞೂ ಸರ್. ಪಟ್ಕುರ್ತಿ ಅಂತೇಳಿ ನಾಗನೂರು ತಾಂಡ ಅಂತ ಊರು ರೀ. ನಾಗನೂರು ಅಲ್ರಿ? ಓಕೆ ಸರ್. ಹ್ಞೂ. ಓಕೆ ಸರ್. ಫೈನಲ್ ಪ್ರೈಸ್ ಹೇಳ್ಬಿಡ್ತೀರಿ ಇಷ್ಟಂತೆ ಕೊಡ್ತೇವೆ ಅಂತೇಳಿ ಮನಸ್ಸಿನಾಗ ಇದ್ದಿದ್ದು ಒಂದು ಫೈನಲ್ ಆಗಿ ಹೇಳ್ಬಿಟ್ರೆ ನಮ್ದು ಅನುಕೂಲ ಆಗತ್ತಂತ್ರಿ. ಒಂದು 5,000 10,000 ಲಾಸ್ಟ್, ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಟೋಟಲ್ ಎಷ್ಟು ಹೇಳ್ತೀರಿ ಪ್ರೈಸ್ ರೀ? 4 ಲಕ್ಷ ಹೇಳ್ತೀವಿ ರೀ. 4 ಲಕ್ಷದಾಗ ಅಲ್ಲ 5,000 ರೂಪಾಯಿ ಕಮ್ಮಿ ಮಾಡ್ತೀರಿ? ಹಾಂ. ಓಕೆ ಸರ್. ಒಳ್ಳೆ ಮಂದಿ ಅಂತಾರೆ ಗಾಡಿ ಹೊಸ ಗಾಡಿ ಅವ್ರಂಗೆ ಕೊಡ ಅಂತಾರೆ, ಅದಕ್ಕೆ ಏನು ಹೇಳ್ತೀರಿ ನೀವು ರೀ? ಅಂದ್ರೆ ನಮ್ದು ಸೌಂಡ ಹೆವಿ ಲೋಡ್ ಅನ್ನೋಕೇನು ಹೆವಿ ಇಲ್ಲ ರೀ. ಹಾಂ ಸರ್. ಮತ್ತು ಇದ್ರೊಳಗೆ ಸಾಮಾನು ಅವು ದೊಡ್ಡ ಬೇಸ್ ಹಾಕವ್ರಿ. ಅಚ್ಚಾ. ಸೌಂಡ್ ಸಿಸ್ಟಮ್ ನೀವು ಅಂದ್ರೆ ಮ್ಯೂಸಿಕ್ ಸಿಸ್ಟಮ್ ಬಾಡಿಗೆ ಕೊಡ್ತಾರ ರೀ? ಅಂದ್ರೆ ನಮ್ದು ಅದಾವೆ ರೀ ಸ್ವಂತ. ಹಾಂ, ಅಂದ್ರೆ ನೀವು ಯಾರಿಗಾರು ಬೇಕಾದ್ರೆ ನೀವು ತೊಗೊಂಡು ಹೋಗ್ತೀರಿ ಇದ್ರಾಗ? ಹಾಂ, ಅದ್ರಾಗ ಮತ್ತು ನಮ್ದು ಇದನ್ನು ಕೊಟ್ಟು 407 ಕೊಂಡು ತೊಗೊಳೋದೈತೆ ರೀ, ವಿಚಾರ ರೀ. ಹಾಂ, ಅಂದ್ರೆ ನಿಮ್ಗೆ ಗಾಡಿ ಸಾಂದ ಆಗೊಂದೈತಿ, ಅದಕ್ಕೆ ನಿಮ್ಗೆ ಬೇರೆ ಗಾಡಿ ತೊಗೋಬೇಕಂತ ಮಾಡಿರಿ. ಓಕೆ. ಹಾಂ, ಈ ಗಾಡಿ ಕೊಟ್ಟು ಬೇರೆ ದೊಡ್ಡ ಗಾಡಿ ಮಾಡಬೇಕು. ಓಕೆ ಸರ್. ಓಕೆ ಸರ್. ಫೈನಲ್ ಆಗಿ ಪ್ರೈಸ್ ಒಂದು 4 ಲಕ್ಷದಾಗ 4 ಲಕ್ಷ ಒಂದು 15,000 ರೂಪಾಯಿ ಹೆಚ್ಚು ಕಮ್ಮಿ ಮಾಡ್ತೀರಲ್ಲ ರೀ? ಅಂದ್ರೆ ನಾವು ಹುಯ್ ಅಂತ 4.24 30 ಹೇಳ್ಕೊಂಡು ಕುಂತ್ರೆ ಆಗೋದಿಲ್ಲ ರೀ. ಹಾಂ ಸರ್. ಓಕೆ ಸರ್. ರೂಪಾಯಿ ಕಡಿಮೆನೇ ಹೇಳಿವಿ, ಒಂದು 5,000 10,000 ಕಡಿಮೆ ಮಾಡಿ. ಓಕೆ ಸರ್. ಹಾಕಿರ್ತಾನೆ ತಗೋ ಸರ್ ರೀ. ಆಯ್ತು. ಓಕೆ ಸರ್. ನಮಸ್ಕಾರ. ಗಾಡಿ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳ್ಕೊಂಡ್ರೆ ಅಂತೀನಿ. ಇವು ಫೋಟೋ ಸ್ಕ್ರೀನ್ ಶಾಟ್ ಹೊಡೆದ ಫೋಟೋ ಇದ್ದು ನಮ್ಮ ಜೊತೆ ನಮ್ಮ ಕಡೆ ಅವನ್ನೇ ಹಾಕಿದ್ದಾರೆ ಅವರು. ನಿಮಗೆ ಹೆಚ್ಚಿನ ಫೋಟೋ ಅಥವಾ ಹೆಚ್ಚಿನ ಮಾಹಿತಿ ಬೇಕಾದರೆ ಕೆಳಗಡೆ ಇರುವ ನಂಬರಿಗೆ ಮಾಲಕರಿಗೆ ಫೋನ್ ಮಾಡಿಬಿಟ್ಟು ತೊಗೋಬೋದು. ಹಾಗೆ ಯಾರು ಕೂಡ ಅಡ್ವಾನ್ಸ್ ಪೇಮೆಂಟ್ ಆಗಲಿ ಮಾಡೋಕೆ ಹೋಗ್ಬೇಡಿ. ಫೋನ್ಪೇ, ಆನ್ಲೈನ್ ಪೇಮೆಂಟ್ ಏನೂ ಮಾಡೋಕೆ ಹೋಗ್ಬೇಡಿ. ನಿಮ್ಮ ಗಾಡಿ ಇಷ್ಟ ಆಗಿತ್ತು ಅಂದ್ರೆ ಗಾಡಿ ಸ್ಥಳಕ್ಕೆ ಹೋಗ್ಬಿಟ್ಟು ಗಾಡಿಗಳನ್ನು ನೋಡಿ ಸರಿಯಾಗಿ ಚೆಕ್ ಮಾಡಿಬಿಟ್ಟು, ಯಾರಾದರೂ ಮೆಕ್ಯಾನಿಕ್ ಮೇಸ್ತ್ರಿ ಡಾಕ್ಯುಮೆಂಟ್ ವಿಷಯದಲ್ಲಿ ಯಾರಾದರೂ ಡೀಪ್ಲಿ ಯಾರಿಗೂ ಗೊತ್ತಿರುತ್ತೆ ಅಂಥವ್ರು ಕರ್ಕೊಂಡು ಹೋಗ್ಬಿಟ್ಟು ಗಾಡಿ ಮುಗಿಸ್ಕೊಳ್ಳಿ ಅಂತ ಹೇಳ್ತಾ, ಮತ್ತು ನಮ್ಮ ಚಾನಲಲ್ಲಿ ತುಂಬ ಒಳ್ಳೆಯ ಗಾಡಿಗಳು ಬರ್ತವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.